ಜೈ ಶಿವರಾಯ್, ವೆಲ್ಕಮ್ ಟು ಚಂದ್ರಗಿರಿ ಕೋಟೆ. ಈ ಚಂದ್ರಗಿರಿ ಕೋಟೆ ಇರೋದು ಕಾಸರಗೋಡಿನಿಂದ 6 ಕಿಲೋಮೀಟರ್ ದೂರದಲ್ಲಿ ಆಯಿತಾ. ಕಾಸರಗೋಡಿಂದ ಬಸ್ಸಿಗೆ ಬಂದು ಇಲ್ಲಿಗೆ ನಡ್ಕೊ ಬರಬೇಕಾಗತ್ತೆ. ಒಂದು ಅರ್ಧ ಕಿಲೋಮೀಟರ್ ಆಗ್ಬೋದಷ್ಟೇ. ಇದೇ ಕೋಟೆಯ ಎಂಟ್ರೆನ್ಸ್. ಈ ಕೋಟೆಯ ಇತಿಹಾಸದ ಬಗ್ಗೆ ಹೇಳಬೇಕು ಅಂದರೆ 17ನೇ ಶತಮಾನದಲ್ಲಿ ಕೆಳದಿಯ ನಾಯಕರು ನಿರ್ಮಾಣ ಮಾಡಿರುವಂಥ ಕೋಟೆ ಇದು. ಈ ಕೋಟೆ ಸುಮಾರು ದೊಡ್ಡ ಇದೆ ಆಯಿತಾ. ಈ ಕೋಟೆ 5 ಎಕರೆ ವಿಸ್ತೀರ್ಣವಾಗಿದೆ ಅಂತೆ. ಸಿಕ್ಕಾಪಟ್ಟೆ ಬಿಸಿಲಿದೆ ಆಯಿತಾ. ಇದೆಲ್ಲ ಕುತ್ಕೊಳ್ಳೋದಕ್ಕೆ ಚೇರ್ ಇಟ್ಟಿದ್ದಾರೆ, ಸಿಮೆಂಟಿನ ಚೇರ್. ಇಲ್ಲೇನೋ ಬಾಗಿಲು ಥರ ಇದೆ, ಆದರೆ ಏನಂತ ಗೊತ್ತಿಲ್ಲ ಇದು ಸರಿಯಾಗಿ. ಈ ಕೋಟೆ ಪಕ್ಕದಲ್ಲಿ ಹರಿತಿರೋ ನದಿ ಹೆಸರು ಪಯಸ್ವಿನಿ ನದಿ ಅಂತ. ಕೋಟೆಯ ಎಲ್ಲ ಗೋಡೆ ಸೈಡು ಈ ಥರ ಹೊಂಡ ಇದೆ. ಇದೇನೆಂದರೆ ಫಿರಂಗಿ ಹೊಂಡ ಅಂತ. ಇಲ್ಲೂ ಇದೆ ಮತ್ತು ಇಲ್ಲೂ ಇದೆ, ಎಲ್ಲ ಕಡೆ ಇದೆ ಕೋಟೆಯಲ್ಲಿ. ಇದು ಇಲ್ಲೊಂದಿದೆ. ಕೋಟೆ ಸುಮಾರು ಹಾಳಾಗಿದೆ ಆಯಿತಾ. ಕೋಟೆಯನ್ನು ಒಂದು ರೌಂಡ್ ಹಾಕೊಂಡು ಬರೋಣ ಆಯಿತಾ. ಇಲ್ಲೊಂದೇನೋ ಇದೆ ಆಯಿತಾ, ಏನಂತ ಗೊತ್ತಾಗ್ತಿಲ್ಲ, ಹತ್ರ ಹೋಗಿ ನೋಡೋಣ. ಅದ್ರ ಮೇಲೆ ಹತ್ತಿ ಒಳಗೆ ನೋಡಿದೆ, ಅಂಥದ್ದೇನೂ ಇಲ್ಲ, ಒಂದು ನೀರಿನ ಟ್ಯಾಂಕ್ ಇದೆ ಅಷ್ಟೇ. ಇದೇನೆಂದರೆ ಮೇಲ್ಗಡೆ ಹತ್ತಿ ನೋಡೋಂಥದ್ದು. ಕೆಳಗಡೆ ಕೂರಕ್ಕೆ ಮಾಡಿದ್ದಾರೆ, ಮೇಲ್ಗಡೆ ಹತ್ತಿ ನೋಡೋಣ. ಫಿರಂಗಿ ರಂಧ್ರಗಳು ತುಂಬ ಇದೆ ಆಯಿತಾ. ಜಾಸ್ತಿ ಬಿಸಿಲು ಅನಿಸಿದ್ರೆ ಇಲ್ಲಿ ಬಂದು ನಿಂತ್ಕೋಬೋದು, ಫುಲ್ ನೆರಳಿದೆ ಇಲ್ಲಿ. ಆ ಕಡೆ ನದಿ ಕಾಣ್ತಾ ಇದೆ. ಕೋಟೆ ಸುತ್ತಲೂ ಫುಲ್ ನಡಿಬೋದು ಆಯಿತಾ. ಆ ಕಡೆಯಿಂದ ಫುಲ್ ಈ ಕಡೆ ತನಕ ನಡಿಬೋದು. ಆ ಕಡೆ ಏನು ಕೋಟೆ ಎಂಟ್ರೆನ್ಸ್ ನೋಡಿದ್ವಿ, ಅಲ್ಲಿ ತನಕ ಹೋಗ್ಬೋದು ಆಯಿತಾ. ಈ ಕಡೆಯಿಂದ ಇದು ಇಲ್ಲೆಲ್ಲ ಏನೋ ಇತ್ತಾಯ್ತಾ, ಎಲ್ಲ ಫುಲ್ ಒಡೆದೋಗ್ಬಿಟ್ಟಿದೆ. ಸುಮಾರು ಕಡೆ ಹೇಗೆ ಆಗಿದೆ ಈ ಕೋಟೆಯಲ್ಲಿ. ಇಲ್ಲಿ ನೋಡಿ, ಇಲ್ಲೊಂದೇನೋ ಹೊಂಡ ಇದೆ ಆಯಿತಾ, ಆದರೆ ಫುಲ್ ಮರ ಎಲ್ಲ ಬೆಳ್ಕೊಂಡು ಏನಂತ ಸರಿಯಾಗಿ ಕಾಣ್ತಿಲ್ಲ. ಒಂಥರ ಏನೋ ಮಾಡಿದ್ದಾರೆ, ಏನಂತ ಗೊತ್ತಾಗ್ತಿಲ್ಲ. ಮೆಟ್ಲಿದೆ, ಅಲ್ಲಿ ಇಳಿಬೋದು.
ಈ ಕೋಟೆ ಚೆನ್ನಾಗಿದೆ, ಆದರೆ ಕ್ಲೀನ್ ಇಲ್ಲ. ಇಲ್ಲೆಲ್ಲ ಹಳೆ ಕಟ್ಟಡಗಳು ಇತ್ತು ಅನ್ನೋದಕ್ಕೆ ಸಾಕ್ಷಿಗಳಿದೆ. ಇಲ್ಲಿ ಮಧ್ಯದ ಏನು ಕೋಟೆ ಇತ್ತೋ ಎಲ್ಲ ಒಡೆದೋಗಿದೆ, ಫುಲ್ ಒಡೆದೋಗಿದೆ, ಏನೂ ಉಳಿದಿಲ್ಲ. ಇದೆ, ಇಲ್ಲೊಂದು ಕಟ್ಟೆ ಇದೆ, ಏನು ಕಟ್ಟೆ ಅಂತ ಗೊತ್ತಿಲ್ಲ ಇದು. ಈ ಇಡೀ ಕೋಟೆನೂ ಸುತ್ತಕ್ಕಾಯ್ತು ರೌಂಡ್ ಹಾಕಿ, ಇನ್ನು ಸೀದಾ ಹೋಗೋದಷ್ಟೇ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.